ಚಾರ್ಟೆಡ್ ಅಕೌಂಟ್ ಆಗಬೇಕನ್ನೋ ಕನಸುಗಳಿರುತ್ತೆ, ಆಸೆ ಇರುತ್ತೆ. ಬಟ್ ಅಷ್ಟೇ ಎಫರ್ಟ್ಸ್ ಕೂಡ ಹಾಕಬೇಕಾಗತ್ತೆ. ಆ್ಯಸ್ ಎ ವಿದ್ಯಾರ್ಥಿ ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀನಿ ಅಂತಂದಾಗ ಅದರದ್ದೇ ಆದಂಥ ಒಂದು ಟರ್ಮ್ಸ್ ಇದೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಅನ್ಡಿವೈಡೆಡ್ ಇಂಟ್ರೆಸ್ಟ್ ಯಾವುದೇ ಸಬ್ಜೆಕ್ಟಲ್ಲಿದ್ದರೂ ಅಲ್ಲಿ ಸಕ್ಸಸ್ ಆಗ್ತಾರೆ. ಅನ್ಡಿವೈಡೆಡ್ ಇಂಟ್ರೆಸ್ಟ್ ಇರಬೇಕು. ಈಗ ಸಂಗೀತ ಸಾಧನೆ ಥರ ಕೇಳೋದು ಸುಲಭ, ಶಾಸ್ತ್ರೀಯವಾಗಿ ಹಾಡೋದು ಕಷ್ಟ. ಹುಚ್ಚುಚ್ಚಾಗಿ ಹಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಶಾಸ್ತ್ರೀಯವಾಗಿ ಹಾಡಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೋರು ಅಕೌಂಟ್ಸು, ಟ್ಯಾಕ್ಸೇಷನ್ನು, ಅಕೌಂಟ್ಸ್ ನೀತಿಗಳು, ರೂಲ್ಸು, ರೆಗ್ಯುಲೇಷನ್ಸು ಇದಿಷ್ಟು ಕಲಿಬೇಕು. ಕಲಿಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಈಗ ಈ ಕಂಪ್ಯೂಟ್ರೀಕರಣದಲ್ಲಿ ತಂತ್ರಾಂಶ ಉಪಯೋಗಿಸಿ ಕಲಿಯೋದು ಸುಲಭ, ಪಾಸ್ ಆಗೋದು ಕಷ್ಟ. ಯಾಕೆಂದರೆ ಹೈ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಈಸ್ ಎಕ್ಸ್ಪೆಕ್ಟೆಡ್. ಈಗ ನೀವು ಸ್ಕೂಲಲ್ಲಿ 100 ಮೀಟರ್ಸ್ ಓಡೋಕ್ಕೂ ಒಲಿಂಪಿಕ್ಸಲ್ಲಿ 100 ಮೀಟ್ರ್ ಓಡೋದಕ್ಕೂ ವ್ಯತ್ಯಾಸ ಅಷ್ಟು ಫಿಲ್ಟರ್ ಆಗುತ್ತೆ. ನನ್ನ ಪ್ರಕಾರ ಮೊದಲು 3-4% ಜನ ಪಾಸಾಗ್ತಾಯಿದ್ರು, ಈಗ 8% 9%, 100ಕ್ಕೆ 9% ಜನ ಪಾಸಾಗ್ತಾರೆ. ಅಷ್ಟು ಯಾವುದೇ ವೃತ್ತಿ ಇರಲಿ, ಸ್ಪೆಷಲಿ ಅಕೌಂಟ್ಸ್ ವೃತ್ತಿ, ಇಟ್ಸ್ ಅನ್ ಆರ್ಟ್, ಇಟ್ಸ್ ಅ ಪ್ಯಾಷನ್. ಒಂದು ಬೇಸಿಕ್ ಅಕೌಂಟ್ಸ್ ಮಾಡೋದು ಪರಿಣಿತಿ ಇರೋನು ಮಾಡಿದ್ರೇ ಆಡಿಟ್ ಮಾಡೋ ಚಾರ್ಟರ್ಡ್ ಅಕೌಂಟೆಂಟ್ಗೆ ವಸ್ತು ಸಿಗೋದು ಸರಿ ಮಾಡೋಕ್ಕೆ. ಸೊ ಅಕೌಂಟಿಂಗ್ ಆ್ಯಸ್ ಅ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಲಿಬೇಕು. ಕಲಿಯೋದು ಪ್ರಾಕ್ಟೀಸಲ್ಲೇ ಆಗೋದು. ಮೊದಲೆಲ್ಲ ನಾವು 3 ವರ್ಷ ಬೇರೆ, ಅಂದರೆ 3 ಸಬ್ಜೆಕ್ಟ್ ಒಂದು ಸಲ ಪಾಸ್ ಮಾಡಬೇಕು, 4 ಸಬ್ಜೆಕ್ಟ್ಸ್ ಒಂದು ಸಲ ಪಾಸ್ ಮಾಡಬೇಕು ಅಂತ. ನಾನು CA ಅಲ್ಲ, ನಾನು ಬೆಂಗಳೂರು IIMಗೆ ಸಂಬಂಧಪಟ್ಟವನು. ಬಟ್ ಸಬ್ಜೆಕ್ಟ್ ಪಾಸ್ ಮಾಡೋದು ನೀವು ಹೇಳಿದ್ದು ಕರೆಕ್ಟು. ಮೊದಲ ಥರ ರೂಲ್ಸ್ ಇಲ್ಲ, ಕೆಲವೆಲ್ಲ ಸಡಿಲವಾಗಿದೆ. ಬಟ್ ಸಬ್ಜೆಕ್ಟ್ ವ್ಯಾಪ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ನು, ಇಂಟರ್ನ್ಯಾಷನಲ್ ಟ್ರೀಟೀಸು, ಲೋಕಲ್ ಟ್ಯಾಕ್ಸೇಷನ್ನು, ಡೆಫಿನೇಷನ್ ಆಫ್ ಎಕ್ಸ್ಪೆಂಡಿಚರು, ವೆಂಚರ್ ಕ್ಯಾಪಿಟಲ್ಲು. ಮೊದಲು ಬಂಡವಾಳ ಅನ್ನೋದು ಒಂದಿತ್ತು, ಈಗ ಬಂಡವಾಳ ಅನ್ನೋದು ನಾನಾ ಹೆಸರಲ್ಲಿದೆ. ಸೊ ಅದನ್ನೆಲ್ಲ ವಿಶ್ಲೇಷಣೆ ಮಾಡೋ ಚಾರ್ಟರ್ಡ್ ಅಕೌಂಟೆಂಟ್ ಸಾಮರ್ಥ್ಯ ಬೇಕು ಅಂದರೆ ಬೇಸಿಕ್ ನಾಲೆಜ್ ಇರಬೇಕು, ಪರಿಣಿತಿ ಇರಬೇಕು. ಇನ್ನೊಬ್ಬ ವ್ಯಕ್ತಿ ಹತ್ರ, ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ, ಚೆನ್ನಾಗಿ ಕೆಲಸ ಮಾಡೋ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ 1-2-3 ವರ್ಷ ಪರಿಣಿತಿ ಹೊಂದಿದವರು ಚೆನ್ನಾಗಿರ್ತಾರೆ. ಇತ್ತೀಚೆಗೆ ಟ್ರೆಂಡ್ ಏನು ಅಂದರೆ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸಕ್ಕೆ ಹೋಗೋದೇ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರಿಗೆ ಅನುಕೂಲ ಇದೆ. ಸೊ ಹೀಗಾಗಿ ಜಾಸ್ತಿ ಜನ ಚಾರ್ಟರ್ಡ್ ಅಕೌಂಟೆಂಟ್ ಲೈನಿಗೆ ಬರ್ತಾಯಿದ್ದಾರೆ. ಚಾರ್ಟರ್ಡ್ ಫೈನಾನ್ಷಿಯಲ್ ಅನಲಿಸ್ಟ್ ಅಂತ ಒಂದಿದೆ, ಕಂಪನಿ ಟ್ಯಾಕ್ಸೇಷನ್ಗೊಂದು ಸಪ್ರೇಟ್ ಫೀಲ್ಡ್ ಇದೆ, ಕಾಸ್ಟ್ ಅಕೌಂಟಿಂಗ್ ಒಂದು ಸಪ್ರೇಟ್ ಫೀಲ್ಡ್ ಇದೆ. ಜನರ ಮನಸ್ಸಿಗೆ ಆಡಿಟ್ರ್ ಅಂದರೆ CA ಅಂದರೆ ಆಡಿಟ್ರ್ ಅನಿಸುತ್ತೆ. ಕಾಸ್ಟ್ ಅಕೌಂಟೆಂಟ್ಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ಗೆ ಒಂದು ಇದೆ. ಇತ್ತೀಚೆಗೆ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದಕ್ಕಿನ್ನ ಮಾನ್ಯತೆ ಬಂದಿಲ್ಲ. ಬಟ್ ಚಾರ್ಟರ್ಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟು ಬೈ ಅನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಅವ್ರಿಗೆ ಆಡಿಟ್ ಮಾಡೋ ಅವಕಾಶಗಳಿರುತ್ತೆ. 1 ಕೋಟಿಗಿಂತ ಮೇಲ್ಪಟ್ಟ ಟರ್ನೋವರ್ ಇರೋರು ಅವ್ರ ಹತ್ರ ಆಡಿಟ್ ಮಾಡಿಸಲೇಬೇಕು. ಈ ರೀತಿ ಅನೇಕ ವಿಚಾರಗಳಿದೆ. ಬೇಸಿಕಲಿ ನಮ್ಮ ಈ ಮಾತುಗಳನ್ನ ನೀವು ಮಾಹಿತಿ ರೂಪದಲ್ಲಿ ಜನ ಪಡಿಬೇಕು ಅಂದರೆ, ವ್ಯಾಪಾರ ಅನ್ನೋದು ಇಂಗ್ಲೀಷಲ್ಲಿ ಮಾತಾಡಿ ನೋಡೋಣ, ಬಿಸ್ನೆಸ್ ಅಂತೀವಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಬ್ಯುಸಿನೆಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಒನ್ ಹೂ ಕೀಪ್ಸ್ ಹಿಮ್ಸೆಲ್ಫ್ ಬ್ಯುಸಿ ಫಾರ್ ಎ ಗೇನ್ ಅಲ್ವಾ. ಬೆಳಿಗ್ಗೆ 4 ಗಂಟೆಗೆ ಬಂದು ಬೇಕರಿ ತೆಗೆದು ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಿ, ಮುತುವರ್ಜಿ ವಹಿಸಿ, ವಸ್ತುಗಳನ್ನ ಕ್ಲೀನಾಗಿಟ್ಟು, ಬಿಸ್ಕೆಟ್ಗಳನ್ನ ಸರಿಯಾಗಿ ಜೋಡಿಸಿ ವ್ಯಾಪಾರ ಮಾಡಿ, ಕಷ್ಟ ಬಿಟ್ಟು ಮಾಡೋದು ಬಿಸಿನೆಸ್. ಸುಮ್ಮನೆ ಬಿಸಿನೆಸ್ ಅನ್ನೋದು ಡಿಕ್ಷನರಿ ಡೆಫಿನೇಷನ್ ಅಲ್ಲ, ನನ್ನ ಮಾತುಗಳು. ಬಿಸಿನೆಸ್ ಅನ್ನೋದು ಇಲ್ಲಿ ನಾಲೇಜ್ ಎಷ್ಟು ಅಗತ್ಯ ಅನ್ನೋದು ನೋಡಿ, ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಾ ಇದೆ. ಪಾಪ ಆತ 4 ಗಂಟೆಗೆ ಬಂದು 10 ಗಂಟೆವರೆಗೂ ದುಡಿದು ಪೇಟಿಎಮ್ಮಲ್ಲಿ ತೊಗೊಂಡು ಈಗ 40 ಲಕ್ಷ ನೋಟಿಸ್ ಬಂದಿದೆ ಅಂದರೆ, ಅದು ನೋಟಿಸ್ ಬಂದರೆ ಏನು ಮಾಡಬೇಕು? ಇಮ್ಮಿಡಿಯೇಟ್ ರಿಪ್ಲೈ ಕೊಡಬೇಕು. ಹೌದು, ನನ್ನ ಟರ್ನ್ ಓವರ್ ಇಷ್ಟಾಗಿದೆ, ಇದು ಅಷ್ಟು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕೆಲವು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇನ್ನು ಕೆಲವು ಹಾಲು ಮೊಸರು ಅಂಥದ್ದಕ್ಕೆ ಸಂಬಂಧಪಟ್ಟಿದ್ದು, ಇಷ್ಟೇ ನನ್ನ ಬ್ರ್ಯಾಂಡೆಡ್ ಗೂಡ್ಸು ಅಂತ. ಇಲ್ಲಿ ನಮ್ಮ ಡಿಮ್ಯಾಂಡ್ಸ್ ಏನಿತ್ತು ಅಂದರೆ, ಹಾಲು ಮೊಸರು ಅನ್ನೋದನ್ನು ಟರ್ನ್ ಓವರ್ ಅನ್ನೋ ಪದದಿಂದಲೇ ತೆಗೆದುಬಿಡಿ ಅಂತ. ಅದು ತೆಗೆದ್ರೆ ಈ ಪ್ರಾಬ್ಲಮ್ ಈಗಿರೋರ್ದು 60% ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ.
ಬಟ್ ಆ ಡೆಫಿನೇಷನ್ಗಳೆಲ್ಲ ನಾನು ಹೇಳ್ದಂಗೆ GST ಕೌನ್ಸಿಲಲ್ಲಿ